ಅಧಿಕಾರಿಗಳು ಅಂಬೇಡ್ಕರ್ ಅವರ ಪುತ್ಥಳಿ ಮೇಲ್ಛಾವಣಿ ನಿರ್ಮಿಸುವುದರಲ್ಲಿ ವಿಳಂಬ ನೀತಿ ಅನುಸರಿಸ್ತಾ ಇರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಹಾಗೆ ಅಂತ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಅರಕಲಗೂಡು ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅನುದಾನದ ಕೊರತೆ ಎಂದು ವಿಳಂಬ ನೀತಿ ಅನುಸರಿಸ್ತಾ ಇರುವುದು ಅಂಬೇಡ್ಕರ್ ಅವರಿಗೆ ಅವಮಾನ ಎಸಗಿದಂತೆ ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ತಾಲೂಕು ಕಚೇರಿಯಲ್ಲಿ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ತಾಲೂಕು ಅಧಿಕಾರಿಗಳ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸ್ತಾ ಇದ್ದ ವೇಳೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶ್ರೀಧರ್ ಗೌಡ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ಹಾಗೂ ಅಂಬೇಡ್ಕರ್ ಅವರ ಭವನದ ಕಾಮಗಾರಿ ಸ್ಥಗಿತಗೊಂಡು ಹಲವಾರು ವರ್ಷಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದರು ಅಧಿಕಾರಿಗಳಿಂದ ಮಾಹಿತಿ ಪಡೆದು ತಕ್ಷಣವೇ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ನಿರ್ಮಾಣ ಎಷ್ಟು ಅನುದಾನ ಕೊರತೆ ಇದೆ ಅಂತ ಮಾಹಿತಿ ಪಡೆದು ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿ ತಕ್ಷಣವೇ ಮೇಲ್ಛಾವಣಿಯ ಕಾಮಗಾರಿಯನ್ನು ಪ್ರಾರಂಭಿಸಿ ಶೀಘ್ರವಾಗಿ ಮುಗಿಸುವಂತೆ ತಾಕೀತು ಮಾಡಿದರು. ತುಂಬಾ ಸ್ವಲ್ಪ ಅನುದಾನ ಬೇಕು, ಯಾಕೆಂದ್ರೆ ಗ್ಯಾಪ್ ಆಗ್ತಾರೋದ್ರಿಂದ ಈ 3 ಕೋಟಿ ಕಂಪ್ಲೀಟ್ ಮಾಡ್ತೀರಾ? ಅವ್ರು ನೀವು ಎಸ್ಟಿಮೇಟ್ ಕಳಿಸಿದ್ದೀರಾ ಸರ್? ನೀವು ಎಸ್ಟಿಮೇಟ್ ಕಳಿಸಿದ್ದೀವಿ ಸರ್. ಆ ತಾಲೂಕಿನ ಮುಗಿಸ್ತೀರಾ? ನೀವು 100% ಮುಗಿಸ್ತೀರಾ? ಆದ್ರೂ ನಮ್ಮ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ದಂಗೆ ನೀವು ಮಾಡ್ತಾ ಇರೋದು ಸ್ಟ್ಯಾಚ್ಯೂ ಅದೇನದು ಇದು ಅವಮಾನ. ಇದು ನಿರ್ಮಿತಿ ಕೇಂದ್ರದವರು ಮಾಡ್ತಾ ಇರೋದು ಸರ್. ಅದು ಏನಂದ್ರೆ 11 ಲಕ್ಷ ಖರ್ಚಾಗಿದೆ ಸರ್. ಎಷ್ಟು ಬೇಕಾಗುತ್ತೆ ಅದರಿಂದ 20 ಲಕ್ಷ ಬೇಕು ಅಂತ ಎಸ್ಟಿಮೇಟ್ ನಿರ್ಮಿತಿ ಕೇಂದ್ರದ ಕೊಟ್ಟರು ಇವರಲ್ಲ ಸರ್. ಅದ್ರದ್ದು ಸಹ ನಮ್ಮ DDMC ಕಳಿಸಿದ್ರು. ಅವರು ಇದು ಸ್ಟೇಟಿಂದ ಅದು ಸ್ಟ್ಯಾಚ್ಯೂಗೆ ಅಂತ ಕೊಡೋಕ್ಕಾಗಲ್ಲ, ಡೆವಲಪ್ಮೆಂಟ್ಗೆ ನೀವು ಸ್ಥಳೀಯ ಮುದ್ದೆ ಬರ್ಕೋಬೇಕು ಅಂತ ಹೇಳಿದ್ರು. ಅದು ನಾವು MLA ಅವ್ರಿಗೂ ಲೆಟರ್ ಹಾಕಿದ್ವಿ, ಇವರು ಪಟ್ಟಣ ಪಂಚಾಯತ್ ನಿಧಿ ಮಾಡ್ಕೊಡಿ ಅಂತ ಅವ್ರಿಗೂ ಲೆಟರ್ ಕೊಟ್ಟಿದ್ವಿ ಸರ್. ಅಲ್ಲ ಈಗ ಮತ್ತೆ ಕಂಟಿನ್ಯೂಷನ್ ಬೇಕು ಸರ್. ನಾವು 20 ಲಕ್ಷ ಬೇಕಾದ್ರೆ ಇನ್ನೊಂದು 20 ಲಕ್ಷ ಮಾಡ್ತೀರಾ? ಮಾಡ್ತೀರಾ ನಿರ್ಮಿತ